ಹಡಿಬಿಟ್ಟಿ ಗಂಡಂದು ಶರ್ಟ್ ಐರನ್ ಮಾಡಕತ್ತಾಳ. ಈ ಮನೆಗೆ ಬಂದಾಗಿಂದ ಓಡಾಡಿ ದಗ್ದ ಮಾಡಿ ನನಗೆ ಬಿಸಾಕತ್ತಾಳಿಕ್ಕಿ. ಖಾರ ಮಾಡಿ ಈಕೆ ನಾ ಬೇಯಿಸ್ಬೇಕು. ಸರಸ್ವತಿ, ಸರಸ್ವತಿ ಬಾ ಇಲ್ಲಿ. ನಂದು ಇದು ಸಿಗೋಲ್ತು, ವಾಚು ಎಲ್ಲ ಎಲ್ಲಿಟ್ಟಿ? ಅಯ್ಯೋ ರೀ, ಅಲ್ಲೇ ಇಟ್ಟಿನಿ ನೋಡ್ರಿ, ಮಂಚದ ಮ್ಯಾಗ. ಸಿಗೋಲ್ತನಾ? ಬನ್ನಿರಿ ಹಂಗಂದ್ರೆ. ಇದು ಆಫ್ ಮಾಡೀನಿ, ಸೈಡಿಗಿಟ್ಟು ಅವ್ರಿಗೆ ಏನು ಸಿಗೋಲ್ತಂತ ಹುಡುಕೊಟ್ಟು ಬರ್ತೀನಿ. ಒಳ್ಳೆ ಚಾನ್ಸ್ ಸಿಗ್ತೀನಿ ನೋಡಿ ಇವತ್ತು. ಐರನ್ ಬಾಕ್ಸ್ ಇಲ್ಲೇ ಇಟ್ಟು ಹೇಳ. ಅದು ಕೆಂಡದ್ದು ಐರನ್ ಬಾಕ್ಸ್ ಸೈಡಿಗಿಟ್ಟು ಹೋಗ್ಯಾಳ. ಅದ್ರ ಮ್ಯಾಗ ಇವಾಗ ನಾನು ಇದನ್ನ ಇಟ್ರ ಬಟ್ಟೆ ಎಲ್ಲ ಸುಟ್ಟು ಬೈತಾನ ಅವಾಗ ಮೈದ್ನ. ಬಟ್ಟೆ ಸುಟ್ಟಾತು. ಇದು ಅಂಗಿ ಕೊಟ್ಟಿದ್ನಲ್ಲ, ಎಲ್ಲೈತಿ? ಐರನ್ ಆತ ಅದು? ಹ್ಞೂ ರೀ, ಐರನ್ ಮಾಡಿಟ್ಟೀನಿ. ಅದು ಸ್ವಲ್ಪ ಮಡಚಿ ಇದು ಮಾಡಬೇಕು, ಮಾಡ್ಕೊಡ್ತೀನಿ ಬರ್ರಿ. ಹೌದಾ, ಇರ್ಲಿ ಬಿಡು. ನಾಷ್ಟಕ್ಕೆ ಹಾಕಿ ರೆಡಿ ಮಾಡಿರೋ, ನಂಗೆ ಗೊತ್ತಾಗುತ್ತಾ. ನಾನು ಹೋಗಿ ತಾಂಬರ್ತೀನಿ. ಸರಿ ಆಯ್ತು ರೀ. ಫಸ್ಟ್ ಇಲ್ಲಿಂದ ಹೋಗ್ಬೇಕು. ಅಯ್ಯ, ಇದೇನು ಶರ್ಟೆಲ್ಲ ಸುಟ್ಟೋಗಿತ್ತಲ್ಲ? ಸರಸ್ವತಿ, ಸರಸ್ವತಿ, ಇವ್ರು ಯಾಕೆ ಕರೆಕತ್ರಪ್ಪ? ಹಾಂ ಬಂದೆ. ಏನಾಯ್ತ್ರಿ? ನೋಡಿಲ್ಲಿ ಶರ್ಟ್ ಎಲ್ಲ ಸುಟ್ಟೋಗೈತಿ. ಅಯ್ಯ, ಇದೇಂಗಾಯ್ತು? ಇಲ್ಲ ರೀ, ನಾನು ಬೇಸ್ ಐರನ್ ಮಾಡಿ ಅದನ್ನು ಈ ಕಡೆಗೆ ಇಟ್ಟ, ನೀವು ಕರೆದ್ರಂತ ಬಂದೆ. ಅಲ್ಲ, ನಂಗೆ ಕರೆದ್ಗಟ್ಲೆ ಅದನ್ನ ಸ್ವಲ್ಪ ಸೈಡಿಗೆ ಇಡ್ಬೇಕಂತ ಗೊತ್ತಾಗಲ್ಲನ. ನಂಗೆ ಕರೆದ್ರೆ ಹಂಗೆ ಬಂದ್ಬಿಡದ. ನೋಡಿ ಇವಾಗ ಶರ್ಟ್ ಎಲ್ಲ ಸುಟ್ಟೋಗೈತಿ. ಆಫೀಸಿಗೆ ಹಾಕ್ಯಂಡು ಹೋಗಕ್ಕಂತಾನೆ ಒಂದು ಸ್ವಲ್ಪ ಚಲೋ ಚಲೋ ನೋಡಿ ತಗೊಂಡಿದ್ದೆ. ಅಲ್ಲ ಬೇರೆ ಓದೋಗ್ಬಿಡು, ಇಲ್ಲ ಅಂತ ಹೇಳಲ್ಲ. ಆದರೆ ಹಿಂಗೆ ಸುಟ್ಟಿಟ್ರೆ ಹೆಂಗ? ಹಾಂ ಬೇಕತ್ತಲ್ಲ. ಇವಾಗ ನಾನು ಹೋಗಿ ಇನ್ನೊಂದು ಸ್ವಲ್ಪ ತುಪ್ಪ ಸುರಿತೀನಿ, ಅವಾಗ ಇನ್ನೂ ಬಿಸ್ಕೊಂತ. ಏನಂತ? ಯಾಕೆ ಮುಂಜಾನೆ ಬೈ ಮಾಡಕತ್ತೀರಲ್ಲ ಇಬ್ಬರು? ಏನಿಲ್ಲ ಅತ್ತಿಗೆಮ್ಮ, ಅದು ಐರನ್ ಮಾಡೋಕೆ ಶರ್ಟ್ ಕೊಟ್ಟಿದ್ನೆ, ಸ್ವಲ್ಪ ಗೊತ್ತಿಲ್ಲದ ಸುಟ್ಟಾಳ. ಅಯ್ಯ ಸರಸ್ವತಿ, ಅಯ್ಯ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೇನ ಕೊಡ್ಬೇಕಾ? ನಾನಾದ್ರೂ ಮಾಡ್ತಿದ್ದೆ. ಇದು ಭಾಳ ಕಾಸ್ಟ್ಲಿ ಶರ್ಟು. ಅವ ಮೈದನ್ನ ಆಫೀಸಿಗೆ ಹಾಕ್ಯಂಡು ಹೋಗ್ಬೇಕಂತನ ಜಗ್ಗಿ ರೊಕ್ಕ ಕೊಟ್ಟು ತಗೊಂಬಂದಿದ್ನ ಒಂದಿಷ್ಟು ಶರ್ಟ್. ಹಿಂಗೆ ಮಾಡಿದ್ರೆ ಹೆಂಗವ? ಅಲ್ಲ, ನಿನಗೆ ಗೊತ್ತಾಗಿರಂದ್ರೆ ನನಗೇನ ಕೊಡ್ಬೇಕಾ? ಇಲ್ರಿ ಅಕ್ಕ, ನಾನು ಅದನ್ನ ಸೈಡಿಗೆ ಇಟ್ಟ ಹೋಗಿನ್ರಿ. ನನಗೆ ಗೊತ್ತೈತ್ರಿ, ನಾನು ಅದ್ರಾಗ ಐರನ್ ಮಾಡೀನಿ. ನಮ್ಮ ಮನೆಗೆ ನಮ್ಮ ಲಕ್ಷ್ಮಿ ಬಟ್ಟೆ ಐರನ್ ಮಾಡ್ತಿದ್ದೆ. ನಮ್ದು ಯಾವನ ಚೂಡಿದಾರ್ ಟಾಪ್ಸ್ ಏನಂದ್ರೆ ಮುದ್ರಾಗಿತ್ತಂದ್ರೆ ಐರನ್ ಮಾಡೀವಿ. ನಮ್ಮ ಮನೆಗೂ ಇಂಥದ್ದೈತಿ. ನನಗೆ ಅಭ್ಯಾಸ ಐತಿ, ಗೊತ್ತೈತಿ ನನಗೆ ಐರನ್ ಮಾಡೋದು. ಯಾಕ ಹಿಂಗದು ಗೊತ್ತಾಗೋಲ್ತು. ಅಯ್ಯ, ನಿಮ್ಮ ಮನೆಗೆ ಬೇರೆ ಆಗುತ್ತವ. ನಿಮ್ಮ ಮನೆ ಬಟ್ಟೆ ಸ್ವಲ್ಪ ಚೀಪ್ ಕ್ವಾಲಿಟಿವ್ ಇರ್ತಾವ, ಏನು ಅನ್ಸಲ್ಲ. ಆದ್ರೆ ಇಲ್ಲಿ ನೋಡು, ಪಾಪ ಇಷ್ಟೊಂದು ಕಾಸ್ಟ್ಲಿ ಬಟ್ಟೆ. ಅಲ್ಲ, ನನಗನ ಕೊಟ್ಟಿದ್ರೆ ನಾನಾದ್ರೂ ಮಾಡ್ತಿದ್ನವ. ಇರಲಿ ಬಿಡ್ರಿ ಅತ್ತಿಗೆಮ್ಮ, ಅದೇನು ಜಾಸ್ತಿ ಇದ್ದಾಗಿಲ್ಲ. ಹೋಗ್ಲಿ ಬಿಡ್ರಿ, ನನ್ನ ಹತ್ರ ಬೇರೆ ಅದಾವ ಶರ್ಟ್, ಹಾಕೊಂಡು ಹೋಗ್ತೀನಿ. ಸರಸ್ವತಿ, ಇರಲಿ ಬಿಡು, ಏನಾಗಲ್ಲ. ನೀನು ಬೇಸರ ಮಾಡ್ಕೊಬೇಡ. ಇನ್ನೊಂದು ಸತಿ ಸ್ವಲ್ಪ ಹುಷಾರಾಗಿದ್ದು ಮಾಡಿ, ಆಯಿತಾ? ಆಯ್ತು ರೀ. ಅಲ್ಲ, ಅದು ನಾನು ಸೈಡಿಗೆ ಇಟ್ಟಿದ್ದೆ. ಹೋಗ್ಲಿ ಬಿಡು, ನಂಗೆ ಕರೆದಂತ ನೀನು ಹಂಗೆ ಬಂದಿರ್ತಿ. ಸೈಡಿಗೆ ಇಟ್ಟರೆ ಮತ್ತು ಅದು ಹೆಂಗೆ ತಾನ ಹೋಗಿ ಸುಟುಕ್ತಾನ. ಹೋಗ್ಲಿ ಬಿಡು. ಸರಿ ತಗ, ಅದನ್ನ ಅಷ್ಟಕ್ಕೆ ರೆಡಿ ಮಾಡಿ ನಾನು ಬೇರೆ ಹಂಗೆ ಕೆಂಬರ್ತೀನಿ. ಆಫೀಸಿಗೆ ಗೊತ್ತಾಗತ್ತೆ. ಇನ್ನೊಂದು ಸತಿ ಹಿಂಗೆಲ್ಲ ಮಾಡಬೇಡ. ಯಾಕಂದ್ರೆ ನಾನೇನು ಅದು ಜಾಸ್ತಿ ಕಾಸ್ಟ್ಲಿದು ಅಂತೇಳಿ ಹೇಳಕತ್ತಿಲ್ಲ. ಮತ್ತು ಇದೇ ಥರ ಆದ್ರೆ ಮತ್ತು ಬೇರೆ ಬೇರೆ ಯಾವಾದರೂ ನನಗೆ ಫೇವ್ರೇಟ್ ಬಟ್ಟೆ ಅಂತ ಕೆಲವು ಅದಾವ, ಅವೇನೋ ಹಿಂಗಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡ, ಆಯಿತಾ? ಆಯ್ತು ರೀ, ತಪ್ಪಾಯ್ತು ರೀ. ಸರಿ ತಗ, ಹೋಗು ನಾಷ್ಟಕ್ಕೆಂಬ. ಎಂಟಿಗೆ ಬೈಲೇ ಇಲ್ಲ ನೋಡಿವ, ಭಾರಿ ಅದನ. ಅಲ್ಲ, ನಾನು ಅದನ್ನ ಸೈಡಿಗೆ ಇಟ್ಟು ಹೋಗಿದ್ದೆ. ಯಾರಿಗೆ ಮಾಡಿದ್ರು? ಈ ಮನೆಗೆ ಬೇಕಂತ ಮಾಡೋರು ಯಾರದ? ಏನಕ್ಕ ಸರಸ್ವತಿ, ಯಾಕ ಏನೋ ಯೋಚನೆ ಮಾಡಕತ್ತಿ? ಅದೇನಿಲ್ರಿ ಅಕ್ಕ, ಅದು ನಾನು ಸೈಡಿಗೆ ಎತ್ತಿಟ್ಟೋಗಿದ್ನೆ. ಯಾರು ಇಟ್ಟಿರ್ಬೋದು ಅಂತ ಯೋಚನೆ ಮಾಡಕತ್ತೀನಿ. ಅಲ್ಲ, ನಾನು ಅದನ್ನು ಇಟ್ಟೇ ಇಲ್ಲ. ಅಂದ್ರೆ ಏನವ, ಈ ಮನೆಗೆ ಬೇಕಂತ ಯಾರನ ಇಟ್ಟು ನಿನ್ನ ಬೈಸಕ್ಕೆ ಹಿಂಗೆ ಮಾಡ್ಯಾರ ಅಂತ ಹೇಳಕತ್ತೇನ? ಬೇರೆ ಇದು ಬಿಡು ಹಂಗಂದ್ರ. ಅಲ್ಲ, ಈ ಮನೆಗೆ ಆ ಥರ ಮಾಡ್ಯಾರ ಯಾರದಾರ? ಅಯ್ಯೋ ಅಕ್ಕ, ಹಂಗೆ ಹೇಳಿಲ್ಲ ನಾನು. ಅದು ನಾನೇ ಮರೆತು ಇಟ್ಟನೇನಂತ ಯೋಚನೆ ಮಾಡಕತ್ತಿದ್ನಿ ಅಷ್ಟ. ಮತ್ತೆ ನೀನೇ ಮರೆತು ಇಟ್ಟೋಗಿರ್ತಿ. ಮೈದನ್ನ ಕರೆದ್ನ ಅಂತ ಹೇಳಿದ್ನಲ್ಲ. ಮರೆತು ಇಟ್ಟೋಗಿರ್ತಿ. ಸರಿ ತಗ, ಆಯ್ತು ಹೋಗು. ಹಾಂ ಸರಿ ಅಕ್ಕ. ಭಾರಿ ಬೆರಕೆದಳಿಕೆ. ನಾನು ಮಾಡಿದ ಪ್ಲ್ಯಾನ್ ವೇಸ್ಟ್ ಆಯಿತು. ಅಲ್ಲ, ಇವನೇನು ಬೈತಾನಂದ್ರೆ ಬೈಲೇ ಇಲ್ಲ, ಬುದ್ಧಿ ಹೇಳಿದ. ಇರಲಿ. ಆದರೂ ಹೆಂಡತಿ ಮ್ಯಾಗ ಭಾಳ ಜೀವದನ. ಇವನ ಕೈಲಿ ಬಯಸಿದ್ರೆ ಏನು ಪ್ರಯೋಜನ? ಹತ್ತಿರ ಬೈಬೇಕು. ಯಾಕಂದ್ರೆ ಆ ಹತ್ತಿರ ಭಾಳ ಈಕಿನ ಉಗಳೋದು. ನನಗದು ಉರಿತೈತಿ. ಏನಾದರೂ ಮಾಡಿ ಅತ್ತಿ ಕೈಲಿ ಈಕಿನ ಬಯಸ್ಬೇಕು. ಏನಾದರೂ ಮಾಡ್ಬೇಕು. ಅಲ್ಲ, ಆಕೆ ಮಗಳು ಮದುವೆ ಮಾಡೇ ಬಿಟ್ಲು ನೋಡು.
ನನಗೆ ಅವತ್ತು ಹೊರಗೆ ನಿಂತ್ಕೊಂಡು ಎಲ್ಲರ ಎದುರಿಗೆ ಬೈದಿಲ್ಲ ನನ್ನ ಗಂಡಗ. ಏನು ಆಗವಲ್ತಾರ ನಾನು ಮಾಡೋದು, ಏನು ಮಾಡಲಿ ಇವ ಇಲ್ಲಿ ನಿಂತ್ಕೊಂಡು ಏನು ಮಾಡಕತ್ತಿ? ನನಗೆ ಇದು ದೋಸೆ ಕೊಡ್ಬಾ. ಏನು ಯಾವಾಗನ ನೋಡಿ ತಿನ್ನೋದ್ರಾಗ ಇರ್ತಿ ಅಲ್ಲಿ. ಏನಾನ ಮಾಡ್ಬೇಕು, ನನಗೆ ಸ್ವಲ್ಪ ಇದು ಸಹಾಯ ಮಾಡ್ಬೇಕಂಬುದ ಇಲ್ಲಿ ನೋಡ್ಲೆ ನಿನಗೆ. ನನ್ನ ಹೊಟ್ಟೆ ಖಾರ ಕಲಿಸ್ದಂಗೆ ಆಗತೈತಿ, ಪೆಟ್ರೋಲ್ ಹಾಕಿ ಬೆಂಕಿ ಹೆಚ್ಚಿದಂಗೆ ಆಗತೈತಿ. ನಾನು ಏನು ಮಾಡಿದ್ರನ ಆ ಕಮ್ಲಿಗೆ ಏನು ಆಗವಲ್ತು. ನೋಡಿದಿನ ಮಗಳ ಮದುವೆ ಮಾಡೇ ಬಿಟ್ಲು. ಅದು ಹೆಂಗೆ ಮಾಡಿದ್ಲಂತಿ ಊರನ್ನ ಬಿಡಾಡ್ಯಾರ ಬಂದು ಹೇಳ್ತಾರ. ನನ್ನ ಹೊಟ್ಟೆ ಹಂಗ ತಕ್ಕ 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 ಅಂತ ಬೆಂಕಿ ಎತ್ತಿ ಉರಿಕತ್ತೈತಿ. ಹೌದು ಬೇ. ಆಕಿ ಲಕ್ಷ್ಮಿ ಐತಲ್ಲ, ಸ್ಟೇಟಸ್ ಇಕ್ಕಿದ್ಲು ಅಣ್ಣನ ಪೊನ್ನೆಗ ಬರ್ತೈತಲ್ಲ, ಮತ್ತೆ ಅಣ್ಣ ನೋಡಕಂತಿದ್ದ. ನಾನು ಅವಾಗ ನೋಡಿದ್ನೆ, ಎಂಥ ಚಂದ ಮಾಡ್ಯಾರ ಬೇ ಮದುವೆ, ಎಷ್ಟು ಗ್ರ್ಯಾಂಡಾಗಿ ಮಾಡ್ಯಾರ ಗೊತ್ತಾನು. ಆ ಹುಡುಗನ ಅಷ್ಟ ಹ್ಯಾಂಡ್ಸಮ್ ಆಗದನ್ ಬೇ, ಭಾರಿ ಚಂದ ಅದನ. ಅವರು ಎಷ್ಟು ದೊಡ್ಡ ದೊಡ್ಡ ಮಂದಿ ಎಲ್ಲ ಬಂದಿದ್ರು, ಭಾರಿ ಇದಾದಾರ. ಆದರೂ ಹೆಂಗಾರ ಮಾಡಿ ಮದುವೆ ನಿಲ್ಲಿಸ್ಬೇಕಿತ್ತು. ಛೇ, ಹೊಟ್ಟೆಗ ಸಂಕಟ ಆಗ್ತೈತಿ. ಏನು ಮಾಡಲಿ, ಏನು ಮಾಡ್ಬೇಕಂತ ಏನು ಮಾಡಿದ್ರು ಅದು ಏನು ಆಗವಲ್ತು ನೋಡೋಕೆಗೆ. ಹೌದು ನೋಡಬೇ, ನಾವು ಏನ ಮಾಡಲಿ ಆದ್ರೆ ಅದು ವಾಪಸ್ ನಮಗೆ ಬರ್ತೈತಿ, ಆದ್ರೆ ಅವ್ರಿಗೆ ಏನು ಆಗವಲ್ತು. ಯಾಕೆ ಹಿಂಗ ಏನಾಗೈತಿ ಏನು ಯಾರಿಗೆ ಗೊತ್ತು. ಅಕ್ಕಿನ ನೋಡಿದ್ರು ನನಗೆ ಇಷ್ಟು ಸಿಟ್ಟು ಬರ್ತೈತೆ ಅಂದ. ಇಲ್ಲ, ಅಕ್ಕಿ ಮೇಲೆ ಜಿದ್ದಿಗಾದ್ರೂ ನಿನಗೆ ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟ ಮದುವೆ ಮಾಡೋದು ನೋಡ್ತಿರು. ನಾವ ಮದುವೆ ಮಾಡಿಕೊಡ್ತೀವಿ ನಿನ್ನ. ಅದಕ್ಕೆ ನಂಗೆ ಡಬ್ಬಲ್ಲು ಇಡೀ ಊರಿಗೆ ನೋಡಿ ಗಾಬರಿ ಆಗ್ಬೇಕು. ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಬಾರ್ದು. ನಿಮ್ಮ ಅಪ್ಪನ ಕೂಡ ಇವತ್ತ ಮಾತಾಡಿ ದೊಡ್ಡ ಶ್ರೀಮಂತರಿಗೆ ಹುಡ್ಕಕ್ಕ ಹೇಳ್ತೀನಿ. ಅಯ್ಯವಾ ಸುಮ್ಮನಿರವೆ, ನೀನು ಅವ್ರ ಮೇಲೆ ಜಿದ್ದಿಗೆ ನನಗೆ ಈಗ ಮದುವೆ ಮಾಡಿ ಕಳಿಸ್ತೇನ? ಸುಮ್ಮನಿರ್ಲೆ, ನಿನಗೆ ಗೊತ್ತೈತಿ. ಅಕ್ಕಿ ನೋಡಿದ್ರೆ 2 ಮಕ್ಕಳನ್ನಾಗಲೇ ಮದುವೆ ಮಾಡಿ ಕಳಿಸಿ ಆಯ್ತು. ಇನ್ನು 3 ಆದವು. ನಾನು ಇರೋಕೆ ಬೇಕು, ನೀನು ನಿಂದ ಮದುವೆ ಮಾಡೋಕೆ ಇಲ್ಲ. ನಿನ್ನ ಮದುವೆ ಮಾಡಿ ಕೊಡ್ತೀನಿ. ಆದ್ರೆ ಅಂತಿಂತರ ಮನೆಗಂತೂ ಕೊಡಲ್ಲ, ದೊಡ್ಡ ಶ್ರೀಮಂತರ ಮನೆಗೆ ಕೊಡ್ಬೇಕು ನಿನ್ನ. ನೋಡ್ತೀನಿ ಹುಡುಕಿ ಅಂತರ ಮನೆಗೆ ಕೊಡೋದು. ಆಯ್ತಾಗ ಯಾರ ಮನೆಗೇನ ಕೊಡು, ಫಸ್ಟ್ ಇವಾಗ ದೋಸೆ ಕೊಡು ಬಾಬಿ, ಹೊಟ್ಟೆ ಹಸಿಯಾಗತೈತಿ. ಏನಿದದಿಲ್ಲ, ನೀನು ಬರೀ ತಿನ್ನೋದ್ರಾಗ ಇರ್ತಿಯಲ್ಲ. ನಿನಗಂದು ಏನು ಪ್ರಯೋಜನ? ನಾನು ಹೊಟ್ಟೆಗಂತದ್ದು ಹುಟ್ಟಿ ನೀನು. ಒಂದು ನಿನ್ನಂತಕ್ಕಿ ನೀನು ಹುಟ್ಟಿ, ಇನ್ನೊಂದು ಅವರು ಚಿಕ್ಕವ ಅಂತಂದು ಯಾವಾಗಲೂ ಆಕಿ ಪರ ಇರ್ತಾನ. ಅದು ಏನಂತ ನಾನು ಹೊಟ್ಟೆ ಬಿಟ್ರೆ ಏನು? ಅಯ್ಯ, ಅವ್ರು ಏನೋ ಮಾಡ್ರ ಅಂತೇಳಿ ನಾನು ಉಪವಾಸ ಇರೋಕ್ಕಾಗತ್ತಾನ? ನನಗೆ ಹಸುವಾಗತ್ತೈತಿ. ಬಾ ಆಯ್ತವಾ ತಾಯಿ, ಮಹಾ ತಾಯಿ, ಹೋಗು ಬರ್ತೀನಿ.